ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ದಿವಸಿ ಗೌರಿ ವ್ರತದ ಮಹತ್ವ ಹಾಗೂ ದಂತಕಥೆಯನ್ನು ತಿಳಿಯೋಣ. 2024ರ ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ. ಭೀಮ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ಪೂಜೆ ಎಂಬ ಹೆಸರಿನಿಂದ ಈ ವ್ರತವನ್ನು ಕರೀತಾರೆ. ಇದು ಹಬ್ಬ ಅಲ್ಲ, ಇದೊಂದು ವ್ರತ. ಈ ಭೀಮನ ಅಮಾವಾಸ್ಯೆ ಹಾಗೂ ಪತಿ ಸಂಜೀವಿನಿ ವ್ರತ ಅಂತ ನಾವೇನು ಕರಿತೀವಿ, ಇದನ್ನು ಸಾಧಾರಣವಾಗಿ ದಿವಾಸಿ ಗೌರಿ ವ್ರತ ಅಂತಲೂ ಸಹ ಆಚರಿಸ್ತಾರೆ. ಪತಿಯ ಯೋಗಕ್ಷೇಮಕ್ಕಾಗಿ ಪ್ರತಿಯೊಬ್ಬ ಮಹಿಳೆಯೋ ಹಾಗೂ ಸಹೋದರರ ಯೋಗಕ್ಷೇಮಕ್ಕಾಗಿ ಪ್ರತಿಯೊಬ್ಬ ಹುಡುಗಿಯೋ ಆಚರಿಸ್ತಕ್ಕಂತಹ ವಿಶೇಷವಾದಂತಹ ವ್ರತ ಇದು. ಈ ವ್ರತದ ಆಚರಣೆ ಹೇಗೆ ಚಾಲ್ತಿಯಲ್ಲಿ ಬಂತು ಅನ್ನೋದನ್ನು ನೋಡೋದಾದರೆ, ಒಂದು ದಂತಕಥೆಯ ಪ್ರಕಾರ ಒಂದು ಊರಲ್ಲಿ ಬ್ರಾಹ್ಮಣ ದಂಪತಿಗಳು ಇದ್ದರು. ಅವರು ಶಿವನನ್ನು ಆರಾಧಿಸ್ತಾನೆ ಇದ್ದರು. ಅವರು ಯಾವಾಗಲೂ ಸಹ ಶಿವನ ಆಗಿರೋದ್ರಿಂದ ಕಾಶಿಗೆ ಒಮ್ಮೆ ಹೋಗಿ ಶಿವನ ದರ್ಶನವನ್ನು ಮಾಡ್ಕೊಂಡು ಬರಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದರು. ಆದರೆ ಆಗಿನ ಕಾಲದಲ್ಲಿ ಈಗಿನ ಹಾಗೆ ವಾಹನ ವ್ಯವಸ್ಥೆ ಏನೂ ಇರಲಿಲ್ಲ. ಎಷ್ಟು ಸಹಸ್ರಾರು ಕಿಲೋಮೀಟರ್ಗಳ ದೂರ ಆದರೂ, ಮೈಲಿಗಳ ದೂರ ಆದರೂ ಸಹ ಕಾಲ್ನಡಿಗೆಯಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು. ಹೀಗಿರಬೇಕಾದ್ರೆ ಅವರಿಗೆ ಒಬ್ಬ ಮಗ ಇದ್ದ, ಹಾಗೆ ಒಬ್ಬ ಚಿಕ್ಕ ಮಗಳು ಇದ್ಲು. ಮಗನಿಗೆ ಮದುವೆ ಆಗಿತ್ತು. ಮಗಳು ಚಿಕ್ಕವಳಾದ್ರಿಂದ ಅಷ್ಟು ದೂರ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೂ ವರ್ಷಾನುಗಟ್ಟಲೆ ನಡಿಬೇಕಾಗಬಹುದೇನೋ. ಇಂಥ ಪರಿಸ್ಥಿತಿಯಲ್ಲಿ ಆ ಚಿಕ್ಕ ಹುಡುಗಿ ನಡೆಯೋದು ಅಸಾಧ್ಯ ಆಗಬಹುದು ಅನ್ನೋ ಕಾರಣಕ್ಕೆ ಮಗನ ವಶಕ್ಕೆ ಕೊಟ್ಟು, ಇವಳನ್ನು ಚೆನ್ನಾಗಿ ನೋಡ್ಕೊ, ನಾವು ಹಿಂದಿರುಗಿ ಬರೋವರೆಗೂ ಇವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಒಂದು ವೇಳೆ ನಾವು ಹಿಂದಿರುಗಿ ಬರದೇ ಇದ್ದಾಗ ಇವಳು ಆಗುವ ತನಕ ಕಾದಿದ್ದು ಅವಳಿಗೆ ಮದುವೆನ ನೀವು ಮಾಡಬೇಕು ಅಂತ ಸೂಚಿಸಿ ಅವರು ತೀರ್ಥಯಾತ್ರೆಗೆ ಹೋಗ್ಬಿಡ್ತಾರೆ. ಎಷ್ಟು ದಿನಗಳು ಕಳೆದರೂ ಸಹ ತೀರ್ಥಯಾತ್ರೆಗೆ ಹೋಗಿರ್ತಕ್ಕಂತಹ ಬ್ರಾಹ್ಮಣ ದಂಪತಿಗಳು ಬರೋದೇ ಇಲ್ಲ. ಆಗ ಮಗನಿಗೆ ಚಿಂತೆ ಶುರು ಆಗುತ್ತೆ. ಅವನು ತಂದೆಯ ಆಸ್ತಿಯನ್ನೆಲ್ಲ ಕಬಳಿಸ್ಬೇಕು ಅಂತ ಕಾಯ್ತಾ ಇರ್ತಾನೆ. ಮದುವೆಯನ್ನೇ ಮಾಡದೇ ಇದ್ದರೆ ಅಷ್ಟು ಹಣ ನಮ್ಮ ಹತ್ರನೇ ಉಳಿಯೋತ್ತಲ್ಲ ಎನ್ನುವ ಆಲೋಚನೆಯಿಂದ ಅವರು ಏನು ಮಾಡ್ತಾರೆ, ಮದುವೆಯ ಪ್ರಸ್ತಾಪವನ್ನೇ ಮಾಡೋದೇ ಇಲ್ಲ. ಹೀಗೆ ದಿನಗಳು ಕಳೀತಿರಬೇಕಾದ್ರೆ ಆ ಪ್ರಾಂತ್ಯದ ರಾಜನಿಗೆ ಒಬ್ಬ ರಾಜ್ಕುಮಾರ ಇರ್ತಾನೆ, ಅಂದರೆ ಮಗ ಇರ್ತಾನೆ. ಆ ರಾಜ್ಕುಮಾರ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯದಿಂದ ತೀರ್ಕೊಂಡು ಬಿಡ್ತಾನೆ. ಮದುವೆ ಮಾಡ್ಕೊಳ್ಳೋಕ್ಕೆ ಯಾರಾದರೂ ಮುಂದೆ ಬರುವ ಹಾಗಿದ್ರೆ ಬರಬಹುದು ಅನ್ನುವಂಥ ಪ್ರಕಟಣೆಯನ್ನು ಮಾಡ್ತಾನೆ. ಈ ರಾಜ ಒಂದು ವಿಶೇಷವಾದ ಪ್ರಕಟಣೆಯನ್ನು ಮಾಡ್ತಾನೆ. ಏನಂದರೆ, ನನ್ನ ಮಗ ವಯಸ್ಕನಾಗಿದ್ದು ಮದುವೆ ಆಗದೆ ಸತ್ತೋಗಿದ್ದಾನೆ. ಈ ಸಂದರ್ಭದಲ್ಲಿ ಯಾರಾದರೂ ಸಹ ಹುಡುಗಿ ನನ್ನ ಮಗನನ್ನು ಮದುವೆ ಆದರೆ ಅವರಿಗೆ ಅಪಾರವಾದಂತಹ ಧನಕನಕಗಳನ್ನು ಕೊಡ್ತೇನೆ. ಅವನಿಗೆ ಮದುವೆ ಮಾಡಿ ನಂತರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿ ಸದ್ಗತಿಯನ್ನು ತೋರಿಸುವಂತಹ ಉದ್ದೇಶ ಇದು. ಆದ್ದರಿಂದ ಯಾರಾದರೂ ಸ್ವಯಂ ಪ್ರೇರಿತರ. ಆಗ ಅತ್ಯಂತ ದುರಾಶೆಗೀಡಾಗಿರ್ತಕ್ಕಂತಹ ಈ ಬ್ರಾಹ್ಮಣ ದಂಪತಿಯ ಮಗ ಅವರೇನು ಯೋಚನೆ ಮಾಡ್ತಾರೆ, ಈಗ ಈ ರಾಜನಿಗೆ ಕೊಟ್ಬಿಟ್ರೆ ನಮಗೆ ಯಾವುದೇ ತರಹದ ಧನಕನಕ ತೊಂದರೆಗಳು ಬರೋದೇ ಇಲ್ಲ, ಖರ್ಚು ವೆಚ್ಚ ಎಲ್ಲವೂ ನಮಗೆ ಉಳಿಯುತ್ತೆ. ಹಾಗೆಯೇ ಇವಳು ರಾಜಕುಮಾರನಿಗೆ ಮದುವೆ ಆದವಳು ಅನ್ನುವಂತಹ ಒಂದು ಪಟ್ಟ ಸಿಗುತ್ತೆ, ಹೆಚ್ಚು ಗೌರವ ಆಧಾರಗಳು ನಮಗೆ ಸಿಗುತ್ತೆ. ಆದ್ದರಿಂದ ಇವಳನ್ನು ತಗೊಂಡು ಹೋಗಿ ರಾಜಕುಮಾರನ ಶವದೊಂದಿಗೆ ಮದುವೆ ಮಾಡೋಣ ಅಂತ ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ. ರಾಜಭಟರು ಬಂದು ಹುಡುಗಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಮದುವೆಯನ್ನು ಸಹ ಶವದ ಜೊತೆಗೆ ಮಾಡಿಬಿಡ್ತಾರೆ. ಹೀಗಿರಬೇಕಾದ್ರೆ ಅತ್ಯಂತ ದುಃಖ ತಪ್ತಳಾಗಿರ್ತಕ್ಕಂತಹ ಬಾಲಕಿ ಅವಳು ಪತಿಯ ಶವವನ್ನು ಅಂತ್ಯಕ್ರಿಯೆಗೆ ಅಂತ ತೆಗೆದುಕೊಂಡು ಹೋಗುವಾಗ ರಾಜಭಟರ ಜೊತೆಗೆ ರಾಜಭಟರು ಹಾಗೂ ಊರಿನ ಸಮಸ್ತ ಜನರೊಂದಿಗೆ ಇವಳು ಸಹ ನಡ್ಕೊಂಡು ಹೋಗ್ಬಿಟ್ಟು ಭಾಗೀರಥಿ ನದಿಯ ತಟದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡೋದು ಅಂತೇಳಿ ಹೇಳಿ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲಿಂದಲೋ ವಿಚಿತ್ರವಾದಂತಹ ಸಿಡಿಲು ಗುಡುಗು ಕೂಡಿ ಮಳೆ ಸುರಿಯುತ್ತೆ. ಆ ಮಳೆಯನ್ನು ಎದುರಿಸ್ಲಿಕ್ಕಾಗದೆ ರಾಜಭಟ್ರು ಪ್ರತಿಯೊಬ್ಬರೂ ಸಹ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಿಲ್ಲೋಕೆ ಆಗೋದಿಲ್ಲ ಅವರಿಗೆ ಆ ಭಾಗೀರಥಿ ನದಿಯ ತಟದಲ್ಲಿ. ಎಲ್ಲರೂ ಹಿಂತಿರುಗಿ ಮನೆಗಳಿಗೆ ಓಡ್ ಹೋಗ್ಬಿಡ್ತಾರೆ. ಈ ಹುಡುಗಿ ಮಾತ್ರ ಗಂಡನ ಶವದ ಜೊತೆಗೆ ಕುತ್ಕೊಂಡು ಏಕಚಿತ್ತತೆಯಿಂದ ಶಿವಪಾರ್ವತಿಯರನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಸದಾಕಾಲ ತಂದೆ ತಾಯಿಯರು ಶಿವನ ವ್ರತವನ್ನು ಆಚರಿಸ್ತಕ್ಕಂಥದ್ದನ್ನು ಅವಳು ನೋಡ್ಕೊಂಡಿದ್ಲು. ಅವಳು ಆಚರಿಸದೇ ಇದ್ರೂ
ಸಹ ಇಂತಹ ಸಂದರ್ಭದಲ್ಲಿ ಅವಳು ಏನು ಮಾಡ್ತಾಳೆ, 2 ಮಣ್ಣಿನ ಕಾಳಿಕಾಂಬ ದೀಪಗಳನ್ನು ಮಾಡ್ತಾಳೆ. ಅಲ್ಲೇ ಇರ್ತಕ್ಕಂಥ ಮಣ್ಣು ತಗೊಂಡು ಹಾಗೆ ಆಚೆ ಈಚೆ ಮಳೆ ಬಿಟ್ಟ ನಂತರ ನೋಡ್ತಾಳೆ, ಅಲ್ಲಿ ಒಣಗಿದಂತಹ ನಾರುಗಳು ಇರ್ತವೆ, ಬೇರಿನ ನಾರುಗಳು ಇರ್ತವೆ. ಅವೆರಡನ್ನು ತಗೊಂಡ್ಬಂದು ಚೆನ್ನಾಗಿ ಹೊಸ್ತು ಅದರಲ್ಲಿ ಬತ್ತಿಯನ್ನು ಮಾಡಿಬಿಟ್ಟು ಅವಳು ದೀಪವನ್ನು ಬೆಳಗಿಸ್ತಾಳೆ. ಅತ್ಯಂತ ಭಕ್ತಿಯಿಂದ ಶಿವಪಾರ್ವತಿಯರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಇಬ್ಬರು ತರುಣ ದಂಪತಿಗಳು, ಅಂದರೆ ಚಿಕ್ಕ ವಯಸ್ಸಿನ ದಂಪತಿಗಳು ನಡ್ಕೊಂಡು ಬರ್ತಾರೆ. ಇದೇನು ಯಾರೂ ಇಲ್ಲ, ಇಲ್ಯಾಕೆ ಹೀಗಿದೆಯಾ, ನೀನೊಬ್ಬಳೆ ಏನು ಮಾಡ್ತಾ ಇದೀಯಾ, ಯಾಕೆ ಏಕಾಂಗಿಯಾಗಿದೆಯಾ ಅಂತ ಕೇಳ್ತಾರೆ ಅವರು ತರುಣ ದಂಪತಿಗಳು. ಆಗ ಈ ಬಾಲಕಿ ಹೇಳ್ತಾಳೆ, ಅವಳಾಗಲೇ ರಾಜಕುಮಾರನನ್ನ ಮದುವೆ ಆಗಿದ್ದರಿಂದ ಅವಳನ್ನು ರಾಜಕುಮಾರಿ ಅಂತ ಹೇಳ್ತಾಳೆ. ನಾನು ಈ ದೇಶದ ರಾಜಕುಮಾರಿ, ನನಗೆ ಇಂತಿಂತಹ ಪರಿಸ್ಥಿತಿ ಬಂತು, ಈ ರೀತಿಯಲ್ಲಿ ನನಗೆ ಕಷ್ಟ ಒದಗಿ ಬಂತು, ನನಗೆ ಯಾರೂ ಇಲ್ಲ, ಏನು ಮಾಡೋದು, ನಾನು ಧ್ಯಾನ ಮಾಡ್ತಾ ಇದ್ದೇನೆ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ತರುಣ ದಂಪತಿಗಳು ಹೇಳ್ತಾರೆ, ಯಾಕೆ ಏಕಾಂಗಿಯಾಗಿದ್ಯಾ, ನಿನ್ನ ಪತಿಯನ್ನು ಎಬ್ಸು, ಅಲ್ಲೇ ಮಲಗಿದನಲ್ಲ, ಎಬ್ಸಿ ಇಬ್ಬರೂ ಸಹ ಪೂಜೆಯನ್ನು ಮಾಡ್ಬೋದಲ್ಲ, ಏಕಾಂಗಿಯಾಗಿ ಯಾಕೆ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಹುಡುಗಿಗೆ ತುಂಬ ಬೇಜಾರಾಗುತ್ತೆ. ಅವಳು ಹೇಳ್ತಾಳೆ, ನನ್ನ ಪತಿ ಅವಸಾನ ಆಗಿದೆ, ಅವನ ಅಂತ್ಯಕ್ರಿಯೆಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ, ನನ್ನ ಪತಿ ಜೀವಿಸಿಲ್ಲ ಅಂತ ಹೇಳ್ತಾಳೆ. ಅಂಥ ಸಂದರ್ಭದಲ್ಲಿ ಎಬ್ಸು ಅವನನ್ನ ಅಂತ ದಂಪತಿಗಳು ಹೇಳ್ತಾರೆ. ಇವಳಿಗೆ ಆಶ್ಚರ್ಯ ಆಗುತ್ತೆ. ಆದರೂ ನೋಡೇ ಬಿಡೋಣ ಅಂತ ಒಂದೇ ಶುದ್ಧ ಮನಸ್ಸಿಂದ ಹೋಗ್ಬಿಟ್ಟು ರಾಜಕುಮಾರನನ್ನ ಅಲಗಡಿಸ್ತಾಳೆ. ಆಗ ನಿದ್ದೆಯಿಂದ ಎದ್ದ ಹಾಗೆ ಆ ರಾಜಕುಮಾರ ಕಣ್ಬಿಟ್ಟು ಎದ್ದು ಕೂತ್ಕೊಳ್ತಾನೆ. ಎದ್ದು ಕೂತ್ಕೊಂಡು ಇಬ್ಬರೂ ಸಹ ಶಿವಪಾರ್ವತಿಯರನ್ನ ಏಕ ಚಿತ್ತದಿಂದ ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿ ಈ ಎಳೆಯ ದಂಪತಿಗಳು, ರಾಜಕುಮಾರ ಮತ್ತು ರಾಜಕುಮಾರಿ ಇಬ್ಬರೂ ಸಹ ಏಕಚಿತ್ತತೆಯಿಂದ ಧ್ಯಾನ ಮಾಡ್ತಾ ಕಾಲ ಕಳೀತಾ ಇರ್ತಾರೆ. ಅಷ್ಟೊತ್ತಿಗೆ ಮಳೆ ನಿಂತಿರುತ್ತೆ. ಮತ್ತೆ ರಾಜಕುಮಾರನ ಶವ ಸಂಸ್ಕಾರವನ್ನು ಮಾಡೋಣ ಅಂತ ಊರಿನ ಜನಗಳು, ರಾಜ ಇತ್ಯಾದಿ ಎಲ್ಲರೂ ಓಡ್ ಬರ್ತಾರೆ. ಬರುವಷ್ಟೊತ್ತಿಗೆ ಇವರಿಬ್ಬರು ಧ್ಯಾನ ಮಾಡ್ತಾ ಇರ್ತಾರೆ. ಇಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ಘಟನೆ ನಡೆದಿರೋದ್ರಿಂದ ಆಷಾಢ ಅಮಾವಾಸ್ಯೆಯ ದಿನ ಇಂತಹ ಪೂಜೆಯನ್ನು ಹೆಂಗೆಳೆಯರು ಮಾಡಿದರೆ ಹಾಗೂ ಬಾಲಕಿಯರು ಮಾಡಿದರೆ ಸರ್ವಶ್ರೇಯಸ್ಸು ಉಂಟಾಗುತ್ತೆ, ಹಾಗೂ ಪತಿಗೆ ಅತಿ ಉತ್ತಮವಾದಂತಹ ದೀರ್ಘಾಯುಷ್ಯವು ಲಭಿಸುತ್ತೆ ಅಂತಕ್ಕಂತಹ ಪ್ರತೀತಿ ಆಯಿತು. ಈ ದಿವಸಿ ಗೌರಿ ವ್ರತವನ್ನು ಮದುವೆಯಾದಂಥ ಮಹಿಳೆಯರು ಮಾಡೋದಕ್ಕಿಂತ ಹೆಚ್ಚಾಗಿ ಮದುವೆಗೆ ತಯಾರಿರುವ ಅಥವಾ ಹುಡುಗಿಯರು, ಮದುವೆ ಆಗದೇ ಇರತಕ್ಕಂತಹ ಹುಡುಗಿಯರು ಹೆಚ್ಚಾಗಿ ಮಾಡ್ತಾರೆ. ತಮಗೆ ಅತಿ ಉತ್ತಮವಾದಂತಹ ಗಂಡ ಸಿಗಲಿ, ಉತ್ತಮವಾದಂತಹ ಮನೆ ಸಿಗಲಿ, ಮುಂದಿನ ಜೀವನ ಅತ್ಯಂತ ಸುಖಕರವಾಗಿ ನಮಗೆ ದೊರೆಯುವ ಹಾಗಾಗಲಿ, ಮುಂದೆ ದೊರೆತಕ್ಕಂತಹ ಗಂಡನ ಆಯುಷ್ಯವು ಸಹ ವೃದ್ಧಿಯಾಗಲಿ ಅನ್ನುವಂತಹ ಇಚ್ಛೆಯಿಂದ ಹೆಣ್ಮಕ್ಳು ಇದನ್ನು ಮಾಡ್ತಾರೆ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.